ನಾವು ತಿನ್ನುವ ಆಹಾರದಿಂದ, ಸೇವನೆ ಮಾಡುವ ಗಾಳಿಯಿಂದ ಮತ್ತು ನಮ್ಮ ವರ್ಕ್ ಸ್ಟ್ರೆಸ್ ಲೆವೆಲಿಂದ ಇದು ನಮ್ಮ ಹೆಲ್ತಿಗೆ ತುಂಬ ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಈ ಡಿಟಾಕ್ಸ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಥಿಂಗ್ ನಾವು ಏನು ತಲೆಯಲ್ಲಿ ಇಟ್ಕೋಬೇಕಂದ್ರೆ ಟಾಕ್ಸಿನ್ಸ್ನ ಅವಾಯ್ಡ್ ಮಾಡೋದು. ನಾವು 3 ರೀತಿಯಲ್ಲಿ ನಮ್ಮ ಬಾಡಿಯನ್ನು ನಾವು ಡಿಟಾಕ್ಸ್ ಮಾಡಿಕೊಳ್ಬಹುದು. ಅದರಲ್ಲಿ ಒಂದು ಫಿಸಿಕಲ್ ಡಿಟಾಕ್ಸ್, ಎರಡನೇದು ಮೆಂಟಲ್ ಡಿಟಾಕ್ಸ್, ಮೂರನೇದು ಡಿಜಿಟಲ್ ಡಿಟಾಕ್ಸ್ ಅಂತೀವಿ. ನಮಸ್ಕಾರ, ನಾನು ಡಾಕ್ಟರ್ ಲಲಿತ್, ಆಯುರ್ವೇದ ತಜ್ಞೆ, ಬೆಂಗಳೂರಿನ ಸಂಪ್ರದ ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ದಿನ ನಾವೊಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇನೆಂದರೆ ನಾವು ಹೇಗೆ ನಮ್ಮನ್ನು ನಾವು ಡಿಟಾಕ್ಸ್ ಮಾಡ್ಕೊಳ್ಬಹುದು ಅಂತ. ಯಾಕಂದರೆ ಇವತ್ತು ನಾವು ತಿನ್ನುವ ಆಹಾರದಿಂದ, ಸೇವನೆ ಮಾಡುವ ಗಾಳಿಯಿಂದ ಮತ್ತು ನಮ್ಮ ವರ್ಕ್ ಸ್ಟ್ರೆಸ್ ಲೆವೆಲಿಂದ ಇದು ನಮ್ಮ ಹೆಲ್ತಿಗೆ ತುಂಬ ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಎಲ್ಲೋ ಸಮ್ವೇರ್ ನಾವು ನಮ್ಮನ್ನು ಡೈಲಿ ರೊಟೀನ್ ಆಗಿ ಡಿಟಾಕ್ಸ್ ಮಾಡಿಕೊಳ್ಳೋದು ಅತಿ ಅವಶ್ಯಕವಾದ ವಿಷಯ ಇವತ್ತು. ಹಾಗಾಗಿ ನಾವು ಯಾವ ರೀತಿ ನಮ್ಮ ಬಾಡಿಯನ್ನು ನಾವು ಡಿಟಾಕ್ಸ್ ಮಾಡ್ಕೊಳ್ಬೋದು, ಯಾವ ರೀತಿ ನಾವು ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಬೋದು ನೋಡ್ಕೊಳ್ಳೋಣ. ಸೊ ಜನರಲ್ಲಿ ಈ ಡಿಟಾಕ್ಸ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಥಿಂಗ್ ನಾವು ಏನು ತಲೆಯಲ್ಲಿ ಇಟ್ಕೋಬೇಕಂದ್ರೆ ಟಾಕ್ಸಿನ್ಸ್ನ ಅವಾಯ್ಡ್ ಮಾಡೋದು. ಕೆಲವು ಟಾಕ್ಸಿನ್ಸ್ಗಳು ನಮಗೆ ಅನ್ಕಂಟ್ರೋಲ್ ಆಗಿ ಅವಾಯ್ಡ್ ಮಾಡೋಕ್ಕಾಗ್ದಲೇ ಇರಬಹುದು, ಕೆಲವು ಟಾಕ್ಸಿನ್ಗಳನ್ನ ನಾವು ನಮ್ಮ ಕಂಟ್ರೋಲಿಂದ ನಾವು ಅವಾಯ್ಡ್ ಮಾಡ್ಕೋಬಹುದು. ಸೊ ಹಾಗಾಗಿ ಫಸ್ಟು ನಾವು ಟಾಕ್ಸಿನ್ ಸೇವನೆಯಿಂದ, ಅದು ಗಾಳಿ ಇರಬಹುದು, ಪೊಲ್ಯೂಷನ್ಸ್ ಇರಬಹುದು, ಏನು ಬೇಕಾದ್ರೂ ಇರಬಹುದು, ಜೊತೆಗೆ ಎರಡನೇದು ಅವಾಯ್ಡಿಂಗ್ ದ ಟಾಕ್ಸಿನ್ ಫುಡ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ಫಸ್ಟ್ ಸ್ಟೆಪ್ ಅಂದರೆ ಡಿಟಾಕ್ಸಿಫಿಕೇಷನಿಗೆ ಫಸ್ಟ್ ಸ್ಟೆಪ್ಪು ಯಾವ್ಯಾವ ರೀತಿಯಿಂದ ಟಾಕ್ಸಿನ್ ಸೇವನೆ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ ಅದನ್ನು ಅವಾಯ್ಡ್ ಮಾಡೋದು ಅತಿ ಅವಶ್ಯಕತೆ. ಅದು ಬಿಟ್ಟು ನಾವು 3 ರೀತಿಯಲ್ಲಿ ನಮ್ಮ ಬಾಡಿಯನ್ನು ನಾವು ಡಿಟಾಕ್ಸ್ ಮಾಡಿಕೊಳ್ಬಹುದು. ಅದರಲ್ಲಿ ಒಂದು ಫಿಸಿಕಲ್ ಡಿಟಾಕ್ಸ್, ಎರಡನೇದು ಮೆಂಟಲ್ ಡಿಟಾಕ್ಸ್, ಮೂರನೇದು ಡಿಜಿಟಲ್ ಡಿಟಾಕ್ಸ್ ಅಂತೀವಿ. ಸೊ ಫಸ್ಟ್ ನಾವು ಇವತ್ತಿನ ದಿನ ಅತಿ ಹೆಚ್ಚಾಗಿ ನಾವು ಡಿಜಿಟಲ್ ಸ್ಕ್ರೀನ್ಸ್ನ ಯೂಸ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಈ ರೇಡಿಯೇಷನ್ಸನ್ನ ಅವಾಯ್ಡ್ ಮಾಡೋದು, ತುಂಬ ವೈಫೈನ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು, ತುಂಬ ಮೊಬೈಲ್ ಸ್ಕ್ರೀನ್ಸ್ನ ಯೂಸ್ ಮಾಡೋದು ಬೆಳಗಿಂದ ಸಂಜೆ ತನಕ, ಸೊ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ಇದನ್ನು ನಾವು ಕಂಪ್ಲೀಟಾಗಿ ಅಥವಾ ಎಷ್ಟಾಗುತ್ತೆ ಮಿತವಾಗಿ ಬಳಸುವುದರಿಂದ ಇದು ನಮ್ಮ ದೇಹವನ್ನು ಇಂಡೈರೆಕ್ಟಾಗಿ ಡಿಟಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇದು ಫಿಸಿಕಲ್ ಡಿಟಾಕ್ಸ್. ಫಿಸಿಕಲ್ ಡಿಟಾಕ್ಸಲ್ಲಿ ಸಿಂಪಲ್, ನಾವು ನಮ್ಮ ಶೆಡ್ಯೂಲನ್ನು ಮೇಂಟೈನ್ ಮಾಡಬೇಕು, ಟೈಮಿಗೆ ಮಲಗಬೇಕು, ಟೈಮಿಗೆ ಎದ್ದೇಳಬೇಕು. ಹಾಗೆ ನಮ್ಮ ಆಯುರ್ವೇದದಲ್ಲಿ ನಾವು ದಿನಚರ್ಯ ಅಂತೀವಿ, ಸರಿಯಾಗಿ ಮಲ್ಕೊಳ್ಳೋದು, ಕ್ವಾಲಿಟಿ ಆ್ಯಂಡ್ ಸೌಂಡ್ ಸ್ಲೀಪ್, ಗುಡ್ ಸ್ಲೀಪ್. ಅದು ಬಿಟ್ಟು ನಾವು ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಟೈಮಿಗೆ ಮಾಡೋದು, ಆಮೇಲೆ ಸರಿಯಾಗಿ ಊಟ ಮಾಡೋದು, ಎಷ್ಟು ಹೊಟ್ಟೆ ಹಸಿವಿದೆ ಅಷ್ಟೇ ಊಟ ಮಾಡೋದು. ಇದನ್ನು ಬಿಟ್ಟು ಜೊತೆಗೆ ನಾವು ಪ್ರಾಪರಾಗಿ ಹೈಡ್ರೇಷನ್ ಆಗೋದು, ಆಮೇಲೆ ಒಳ್ಳೆ ಸಾತ್ವಿಕ ಆಹಾರ ತಗೊಳ್ಳೋದು. ಇದು ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡ್ತದೆ, ಹಾಗೂ ನಮ್ಮ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡ್ತದೆ, ಹಾಗೂ ನಮ್ಮ ಬಾಡಿಯನ್ನು ಕ್ಲೆನ್ಸ್ ಮಾಡ್ತದೆ. ಇದು ಬಿಟ್ಟು ಮೆಂಟಲ್ ಡಿಟಾಕ್ಸ್. ಸೊ ಮೆಂಟಲ್ ಡಿಟಾಕ್ಸ್ ಅಂದರೆ ಜನರಲ್ಲಿ ಇದು ನಮಗೆ ಅನ್ಕಂಟ್ರೋಲ್ ಆಗಿರುತ್ತೆ. ಕೆಲವೊಮ್ಮೆ ವರ್ಕ್ ಪ್ರೆಷರ್ ಇರುತ್ತೆ, ಕೆಲವೊಮ್ಮೆ ಸ್ಟ್ರೆಸ್ ಇರುತ್ತೆ, ಕೆಲವೊಮ್ಮೆ ಏನಂತಾರೆ ಸಾವಿರಾರು ಕಾರಣಗಳಿಂದ ನಮಗೆ ಒಂಥರ ಮೆಂಟಲಿ ನಾವು ಯಾವಾಗಲೂ ಆಕ್ಯುಪೈಡ್ ಇರ್ತೀವಿ. ಸೊ ಇದರಿಂದ ನಮ್ಮ ನಿದ್ದೆ ಹಾಳಾಗೋದು, ನಿದ್ದೆ ಬರಲಿಲ್ಲ ಅಂದರೆ ಬಾಡಿ ಹಾಳಾಗೋದು, ಹೊಟ್ಟೆ ಹಾಳಾಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿಕೊಳ್ಳುವುದು ಒಂದು ಡಿಟಾಕ್ಸ್ ವಿಧಾನ. ಸೊ ಇದನ್ನು ಹೇಗೆ ಮಾಡ್ಕೋಬೋದಂದರೆ ನಿತ್ಯ ಸ್ವಲ್ಪ ವಾಕಿಂಗ್ ಮಾಡುವುದರಿಂದ, ಯೋಗ ಮಾಡುವುದರಿಂದ, ಮೆಡಿಟೇಷನ್ ಮಾಡುವುದರಿಂದ, ಪ್ರಾಣಾಯಾಮ ಮಾಡುವುದರಿಂದ ನಾವು ನಮ್ಮ ಮಾನಸಿಕ ಒತ್ತಡವನ್ನು ಅಥವಾ ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಹಾಗಾಗಿ ಈ ಸಿಂಪಲ್ ವೇಯಲ್ಲಿ ಹೇಳೋದಾದರೆ ನಾವು ಫಸ್ಟ್ ಏನು ನಮ್ಮನ್ನು ಟಾಕ್ಸಿನ್ ಮಾಡ್ತಾ ಇದೆ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಎರಡನೇದು ನಾವು ನಮ್ಮನ್ನಾವೇ ನಾವು ಡಿಜಿಟಲ್ ಆಗಿ ಡಿಟಾಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಿತವಾಗಿ ಮಿತವಾಗಿ ಇದನ್ನೆಲ್ಲ ಬಳಸಿದರೆ ನಮ್ಮ ಬಾಡಿಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗೋದಿಲ್ಲ. ಎರಡನೇದು ನಾವು ಫಿಸಿಕಲ್ ಡಿಟಾಕ್ಸಲ್ಲಿ ಒಳ್ಳೆಯ ಆಹಾರ, ಒಳ್ಳೆಯ ನಿದ್ದೆ, ಆಮೇಲೆ ಟೈಮ್ ಶೆಡ್ಯೂಲ್, ನಾವು ಸರಿಯಾದ ಟೈಮಿಗೆ ಮಲಗೋದು, ಸರಿಯಾದ ಟೈಮಿಗೆ ಏಳುವುದು, ಮತ್ತು ನಾವು ಕೆಲವೊಂದು ಸಿಂಪಲ್ ಋತುಚರ್ಯಗಳಿದೆ. ದಿನಕ್ಕೆ ಎಷ್ಟು ಹೊತ್ತು ಊಟ ಮಾಡಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇದನ್ನು ಸಿಂಪಲ್ ಆಗಿ ನಮ್ಮ ಜೀವನ ಶೈಲಿ
ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ರೆ ನಮ್ಮ ಬಾಡಿ ಡಿಟಾಕ್ಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಮೂರನೇದಾಗಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇವತ್ತು ಸಾವಿರಾರು ಕಾಯಿಲೆಗಳು ಸ್ಟ್ರೆಸ್ಸಿಂದ ಬರ್ತಾ ಇದೆ. ಸೊ ಹಾಗಾಗಿ ನಾವು ಫಿಸಿಕಲಿ ಡಿಟಾಕ್ಸ್ ಇದ್ದು ಡಿಜಿಟಲಿ ಡಿಟಾಕ್ಸ್ ಮಾಡಿ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಅದು ಕೂಡ ನಮ್ಮ ಆರೋಗ್ಯದ ಮೇಲೆ ಬ್ಯಾಡ್ ಇಂಪ್ಯಾಕ್ಟ್ ಆಗ್ತದೆ. ಹಾಗಾಗಿ ನಾವು ಸ್ವಲ್ಪ ಏನಂತಾರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಮಾಡಿಬಿಟ್ರೆ ಥ್ರೂ ಯೋಗ ಪ್ರಾಣಾಯಾಮ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಇದು ಬಿಟ್ಟು ಜೊತೆಗೆ ಆಹಾರ ನಾವು ಎಕ್ಸೆಸ್ ಜಂಕ್ ಫುಡ್ ಅವಾಯ್ಡ್ ಮಾಡಿ, ಆಮೇಲೆ ಪ್ರೋಸೆಸ್ಡು ಪ್ರಿಸರ್ವ್ ಫುಡ್ನ ಅವಾಯ್ಡ್ ಮಾಡಿಕೊಂಡು ಒಳ್ಳೆಯ ನೀರು ಪ್ರಾಪರ್ ಹೈಡ್ರೇಷನ್ನು, ಸ್ವಲ್ಪ ಏನಂತಾರೆ ಕೊಕೊನಟ್ ವಾಟರ್ ಇದನ್ನು ತಗೊಳ್ಳೋದ್ರಿಂದ, ಆಮೇಲೆ ಜೊತೆಗೆ ನಮ್ಮ ಆಯುರ್ವೇದದಲ್ಲಿ ಕೆಲವೊಂದು ರಸಾಯನ ಇರ್ತದೆ, ಕೆಲವೊಂದು ವೆರಿ ಗುಡ್ ಆ್ಯಂಟಿ ಏಜಿಂಗ್ ಹರ್ಬ್ಸ್ ಇದೆ. ಎಕ್ಸಾಂಪಲ್, ಡೈಲಿ ನೆಲ್ಲಿಕಾಯಿ ಬಳಸುವುದರಿಂದ ನಮ್ಮ ಆರೋಗ್ಯವನ್ನು ಅಥವಾ ನಮ್ಮ ಆರ್ಗನ್ನನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಆಮೇಲೆ ಇದು ನಮ್ಮ ಟಾಕ್ಸಿನನ್ನು ಹೊರ ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದು ಬಿಟ್ಟು ಎಲೋವೆರಾ ಇದೆ. ಸೊ ಈ ಥರ ತುಂಬ ಏನಂತಾರೆ ಸಿಂಪಲ್ ಆಯುರ್ವೇದ ಟಿಪ್ಸ್. ಸೊ ದಿನಚರ್ಯನ ಗಮನದಲ್ಲಿಟ್ಕೊಂಡು ನಾವು ಏನು ತಿಂತಿದ್ದೀವಿ ಗಮನದಲ್ಲಿಟ್ಕೊಂಡು, ಜೊತೆಗೆ ಫ್ಯೂ ಆಫ್ ಸಿಂಪಲ್ ಆಯುರ್ವೇದ ಹರ್ಬ್ಸ್ ಇರಬಹುದು, ಜೀರಿಗೆ ಇರಬಹುದು ಅಥವಾ ಅರಿಶಿನ ಇರಬಹುದು ಅಥವಾ ನೆಲ್ಲಿಕಾಯಿ ಇರಬಹುದು ಅಥವಾ ಎಲೋವೆರಾ ಇರಬಹುದು, ಎಸ್ಟಿ ಮಧು ಇರಬಹುದು, ವಿಚ್ ನಾವು ಜ್ಯೇಷ್ಠ ಮಧು ಅಂತೀವಿ. ಇದೆಲ್ಲ ಒಂಥರ ಏನಂದರೆ ನಮಗೆ ಬಾಡಿಗೆ ಒಂದು ರಸಾಯನ ಆಗಿ ಕೆಲಸ ಮಾಡ್ತದೆ. ಎರಡನೇದು ನಮ್ಮ ಆರ್ಗನ್ನ ಪ್ರೊಟೆಕ್ಟ್ ಮಾಡ್ತದೆ. ಮೂರನೇದು ನಮ್ಮ ಯಾವುದೇ ಆರ್ಗನ್ನಲ್ಲಿ ಯಾವುದೇ ಕಾರಣದಿಂದ ಟಾಕ್ಸಿನ್ಸ್ ಅಕ್ಯುಮಿಲೇಟ್ ಆಗ್ತಾ ಇದ್ದರೆ ಆ ಆರ್ಗನ್ನಿಗೆ ಸ್ಟ್ರೆಂತ್ ಕೊಡ್ತದೆ ಮತ್ತು ಆರ್ಗನ್ನ ಪ್ಯೂರಿಫೈ ಮಾಡ್ತದೆ, ಕ್ಲೆನ್ಸ್ ಮಾಡ್ತದೆ. ಸೊ ಹಾಗಾಗಿ ನಾವು ಏನು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ ಫಸ್ಟು ಟಾಕ್ಸಿನ್ಸ್ನ ಅವಾಯ್ಡ್ ಮಾಡಿಕೊಂಡು ಒಳ್ಳೆಯ ಆಹಾರ ವಿಹಾರವನ್ನು ಅಳವಡಿಸ್ಕೊಂಡು ಡಿಜಿಟಲ್ ಟೆಕ್ನಾಲಜಿನ ಹಿತವಾಗಿ ಮಿತವಾಗಿ ಬಳಸುವುದರಿಂದ, ಜೊತೆಗೆ ನಮ್ಮ ಏನು ಸ್ಟ್ರೆಸ್ ಲೆವೆಲ್ ಇದೆ, ಬಿಕಾಸ್ ಸ್ಟ್ರೆಸ್ ಲೆವೆಲಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬೇರೆ ಮೆಟಬಾಲಿಕ್ ಇಶ್ಯೂಸ್ ಬರ್ತದೆ. ಸೊ ಹಾಗಾಗಿ ಸ್ಟ್ರೆಸ್ನ ಒಂದು ಸಿಂಪಲ್ ಆಗಿ ಮ್ಯಾನೇಜ್ ಮಾಡಿ ಆಯುರ್ವೇದ ಮುಖಾಂತರ ನಾವು ದಿನಚರ್ಯವನ್ನು ಅಳವಡಿಸಿಕೊಂಡು ಒಳ್ಳೆಯ ಆಹಾರ ವಿಹಾರ ಪದ್ಧತಿಯನ್ನು ನಮ್ಮ ಜೀವನ ಶೈಲಿಯಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಒಂದು ಟಾಕ್ಸಿನ್ಸ್ ಅಕ್ಯುಮಿಲೇಟ್ ಆಗೋದಿಲ್ಲ. ಎರಡನೇದು ಏನು ಟಾಕ್ಸಿನ್ಸ್ ಅಕ್ಯುಮಿಲೇಟ್ ಆಗ್ತಾ ಇದೆ ಅದನ್ನು ನಾವು ಡೈಲಿ ರುಟೀನ್ ಆಗಿ ಫ್ಲಶ್ ಮಾಡ್ತಾ ಇರಬೇಕಾಗತ್ತೆ. ಸೊ ಹಾಗಾಗಿ ನಾವು ಇಮ್ಯುನಿಟಿಯನ್ನು ಚೆನ್ನಾಗಿ ಕಾಪಾಡಬಹುದು. ಯಾವಾಗ ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಕಾಪಾಡ್ತೀವೋ ನಾವು, ನಮ್ಮ ಇಮ್ಯುನಿಟಿ ನಮ್ಮನ್ನು ಕಾಪಾಡುತ್ತೆ. ಸೊ ಹಾಗಾಗಿ ಏನು ನಮ್ಮ ಬಾಡಿನ ಡ್ಯಾಮೇಜ್ ಮಾಡ್ತಾ ಇದೆ ಅದನ್ನು ಅವಾಯ್ಡ್ ಮಾಡಿಕೊಂಡು, ಏನು ನಮ್ಮ ಬಾಡಿನ ನರಿಷ್ ಮಾಡ್ತಾ ಇದೆ ಅದನ್ನು ಸೇವನೆ ಮಾಡಿಕೊಂಡ್ರೆ ಟಾಕ್ಸಿನಿಂದ ಆಗುವಂತಹ ಮೇಜರ್ ಮೆಟಬಾಲಿಕ್ ಇಶ್ಯೂಸ್ ಇರಬಹುದು, ಸ್ಥೌಲ್ಯ ಕಾಯಿಲೆ ಇರಬಹುದು ಅಥವಾ ಬೇರೆ ಯಾವುದಾದರೂ ಬ್ಯಾಡ್ ಹೆಲ್ತ್ ಡಿಸೀಸಸ್ ಇರಬಹುದು, ಇದನ್ನು ನಾವು ಸಿಂಪಲ್ ಆಗಿ ಅವಾಯ್ಡ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.